ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಬೆಂಗಳೂರಿನಲ್ಲಿ ಓಡಾಡಲು ರ್ಯಾಪಿಡೋ, ಊಬರ್ ಅಥವಾ ಓಲಾ ಬೈಕ್ ಟ್ಯಾಕ್ಸಿಗಳನ್ನು ಯೂಸ್ ಮಾಡ್ತೀರಾ? ಅಥವಾ ನೀವೇನಾದರೂ ಪಾರ್ಟ್ ಟೈಮ್ ಆಗಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ? ಹಾಗಾದರೆ ಹುಷಾರ್. ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗ ಬೆಂಗಳೂರಿನ ರಸ್ತೆಗಳಲ್ಲಿ ನಿಂತು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡ್ತಿದ್ದಾರೆ. ಹೌದು, ಆಟೋ ಮತ್ತು ಕ್ಯಾಬ್ ಚಾಲಕರ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತಿರುವ ಆರ್ಟಿಒ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆಗಿಳಿದಿದ್ದು ಒಂದೇ ದಿನ ಬರೋಬ್ಬರಿ 263 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗುರುವಾರವೂ ಕಾರ್ಯಾಚರಣೆ ಮುಂದುವರೆದಿದ್ದು ಮತ್ತೆ 70 ಬೈಕ್ಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿಕ್ಕಿಬಿದ್ದ ಬೈಕ್ ಸವಾರರಿಗೆ ಬರೋಬ್ಬರಿ 15,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆರ್ಸಿ ಬುಕ್ ಅನ್ನೇ ರದ್ದು ಮಾಡ್ತಿದ್ದಾರೆ. ಕಳೆದ 7 ತಿಂಗಳಿನಿಂದ ಸುಮ್ಮನಿದ್ದ ಆರ್ಟಿಒ ಅಧಿಕಾರಿಗಳು ಈಗ ದಿಢೀರಂತ ಈ ಬಿಗ್ ಆಪರೇಷನ್ ಶುರು ಮಾಡಿದ್ಯಾಕೆ? ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ರು, ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ಯಾಕೆ? ಬೈಕ್ ಟ್ಯಾಕ್ಸಿ ಓಡಿಸಿ ಜೀವನ ಕಟ್ಟಿಕೊಂಡಿದ್ದ ಯುವಕರು ಈಗ ಬೀದಿಗೆ ಬಂದಿದ್ದಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವಿನ ಸಮರದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆರ್ಟಿಒ ಬಿಗ್ ಆಪರೇಷನ್, 100 ಬೈಕ್ ಸೀಸ್, 15,000 ದಂಡ. ಸ್ನೇಹಿತರೆ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ವರ್ಸಸ್ ಆಟೋ ಚಾಲಕರ ವಾರ್ ಇವತ್ತು ನಿನ್ನೆಯದಲ್ಲ. ವೈಟ್ ಬೋರ್ಡ್ ಇರುವ ಸ್ವಂತ ಬಳಕೆಯ ಬೈಕ್ಗಳನ್ನು ಕಮರ್ಷಿಯಲ್ ಆಗಿ ಅಂದರೆ ಬಾಡಿಗೆಗೆ ಓಡಿಸ್ತಾ ಇರೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ ಅನ್ನೋದು ಆಟೋ ಚಾಲಕರ ಅಳಲು. ನೀವು ಬೈಕ್ ಟ್ಯಾಕ್ಸಿಗಳನ್ನು ಬ್ಯಾನ್ ಮಾಡಲಿಲ್ಲ ಅಂದರೆ ನಾವು ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಆಟೋ ಮತ್ತು ಕ್ಯಾಬ್ ಚಾಲಕರು ಎಚ್ಚರಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬುಧವಾರದಿಂದ ಬೆಂಗಳೂರಿನ ಎಲ್ಲ 11 ಆರ್ಟಿಒ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಫೀಲ್ಡ್ಗಿಳಿದು ಬೈಕ್ಗಳ ಬೇಟೆ ಶುರು ಮಾಡಿದ್ದಾರೆ. ಯಲಹಂಕ, ಪಶ್ಚಿಮ ಆರ್ಟಿಒ, ಉತ್ತರ ಆರ್ಟಿಒ, ರಾಜಾಜಿನಗರ ಹೀಗೆ ಮೂಲೆಯಲ್ಲೂ ತಪಾಸಣೆ ನಡೆಸಿ ಬುಧವಾರ ಬರೋಬ್ಬರಿ 263 ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿದ್ದಾರೆ. ಅಧಿಕಾರಿಗಳ ಪ್ರಕಾರ ಜಪ್ತಿ ಮಾಡಿದ ವಾಹನಗಳನ್ನು ಕನಿಷ್ಠ 1 ತಿಂಗಳು ಬಿಟ್ಟು ಕೊಡೋದಿಲ್ಲ. ಸೆಕ್ಷನ್ 200ರ ಪ್ರಕಾರ 10,000 ರಿಂದ 15,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಜೊತೆಗೆ ಬೈಕ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು ಚಾಲಕನ ಡ್ರೈವಿಂಗ್ ಲೈಸೆನ್ಸ್ ಅನ್ನೇ ಸಸ್ಪೆಂಡ್ ಮಾಡಲಾಗ್ತಿದೆ. ವಿಶೇಷ ಅಂದರೆ ಆಟೋ ಚಾಲಕರೇ ಆ್ಯಪ್ನಲ್ಲಿ ಬೈಕ್ ಬುಕ್ ಮಾಡಿ ಅವರು ಬಂದ ತಕ್ಷಣ ಅಧಿಕಾರಿಗಳಿಗೆ ಹಿಡಿದುಕೊಡ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಿವೆ. ಹೈಕೋರ್ಟ್ ತೀರ್ಪೇನಿತ್ತು? ಸರ್ಕಾರ ಸುಪ್ರೀಂ ಮೊರೆ ಹೋಗಿದ್ಯಾಕೆ? ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯ ಅರ್ಥ ಮಾಡ್ಕೊಳ್ಬೇಕು. 2026ರ ಜನವರಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳ ಪರವಾಗಿ ಒಂದು ಮಹತ್ವದ ತೀರ್ಪು ಕೊಟ್ಟಿತ್ತು. ಕೇವಲ ದ್ವಿಚಕ್ರ ವಾಹನ ಅನ್ನೋ ಕಾರಣಕ್ಕೆ ಬೈಕ್ ಟ್ಯಾಕ್ಸಿಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರವಾನಗಿ ನಿರಾಕರಿಸುವಂತಿಲ್ಲ. ಬೈಕ್ ಟ್ಯಾಕ್ಸಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ರೆ ಅದು ಸಂವಿಧಾನ ನೀಡಿರುವ ವೃತ್ತಿ ಮಾಡುವ ಹಕ್ಕನ್ನು ಕಸಿದುಕೊಂಡಂತೆ ಆಗತ್ತೆ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿತ್ತು. ಜೊತೆಗೆ ಇದಕ್ಕೆ ಒಂದು ಸೂಕ್ತ ನಿಯಮಗಳನ್ನು ರೂಪಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ರಾಜ್ಯ ಸರ್ಕಾರ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದ ತಕ್ಷಣವೇ ಸಾರಿಗೆ ಇಲಾಖೆ ಈಗ ಏಕಾಏಕಿ ಈ ಕಾರ್ಯಾಚರಣೆ ಶುರು ಮಾಡಿದೆ. ಖಾಸಗಿ ಬಳಕೆಯ ಅಂದರೆ ವೈಟ್ ಬೋರ್ಡ್ ವಾಹನಗಳನ್ನು ಸೂಕ್ತ ಪರ್ಮಿಟ್ ಇಲ್ಲದೆ ವಾಣಿಜ್ಯ ಬಳಕೆಗೆ ಬಳಸುವಂತಿಲ್ಲ, ಅದು ಕಾನೂನು ಬಾಹಿರ ಅನ್ನೋದು ಸರ್ಕಾರದ ವಾದ. ಕಂಗಾಲಾದ ಬೈಕ್ ಟ್ಯಾಕ್ಸಿ ಸವಾರರು, ಕೇಳೋರು ಯಾರು ಇವರ ಗೋಳು? ಇದ್ದಕ್ಕಿದ್ದಂತೆ ಬೈಕ್ ಜಪ್ತಿ ಮಾಡ್ತಾ ಇರೋದ್ರಿಂದ ಪಾರ್ಟ್ ಟೈಮ್ ಆಗಿ ಬೈಕ್ ಓಡಿಸಿ ಜೀವನ ಸಾಗಿಸ್ತಾ ಇದ್ದ 100 ಯುವಕರು ಕಂಗಾಲಾಗಿದ್ದಾರೆ. ರಾಜಾಜಿನಗರದಲ್ಲಿ ಸಿಕ್ಕಿಬಿದ್ದ ಬೈಕ್ ಸವಾರರೊಬ್ಬರು ಹೇಳೋ ಪ್ರಕಾರ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ನಮಗೆ ಗೊತ್ತೇ ಇರಲಿಲ್ಲ. ಆ್ಯಪ್ ಆನ್ ಇತ್ತು, ಬುಕ್ ಆಯಿತು ಅಂತ ಬಂದೆ, ಒಮ್ಮೆಲೆ ಹಿಡಿದು ಸೀಸ್ ಮಾಡಿದ್ರು. ನಾವು ದಿನಕ್ಕೆ 500 ರಿಂದ 600 ರೂಪಾಯಿ ದುಡಿಯೋರು, ಈಗ 15,000 ದಂಡ ಎಲ್ಲಿಂದ ಕಟ್ಟೋದು? ಆ್ಯಪ್ ಕಂಪನಿಯವರು ಆ್ಯಪ್ ಬಂದ್ ಮಾಡಿದ್ರೆ ನಾವು ಯಾಕೆ ಬರ್ತಿದ್ವಿ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನೊಂದೆಡೆ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಸಲೀಂ ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾರಿಗೆ ಇಲಾಖೆ ಹೈಕೋರ್ಟ್ ಆದೇಶವನ್ನ ತಮಗೆ ಬೇಕಾದ ರೀತಿಯಲ್ಲಿ ತಿರುಚ್ತಾ ಇದೆ. ಸುಪ್ರೀಂ ಕೋರ್ಟ್ ಇನ್ನೂ ತೀರ್ಪು ಕೊಟ್ಟಿಲ್ಲ, ಆದ್ರೂ ನಮ್ಮ ವಾಹನಗಳನ್ನ ಸೀಸ್ ಮಾಡ್ತಾ ಇರೋದು ಅನ್ಯಾಯ. ಬೈಕ್ ಟ್ಯಾಕ್ಸಿ ಸವಾರರಿಗೆ ಕಿರುಕುಳ ನೀಡಬೇಡಿ ಅಂತ ಹೈಕೋರ್ಟ್ ಹೇಳಿದ್ರೂ ಅಧಿಕಾರಿಗಳು ಅದನ್ನ ಉಲ್ಲಂಘಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ಮುಂದೇನು? ಒಟ್ಟಿನಲ್ಲಿ ಸ್ನೇಹಿತರೆ,
ಬೈಕ್ ಟ್ಯಾಕ್ಸಿ ವರ್ಸಸ್ ಆಟೋ ಚಾಲಕರ ಈ ಸಂಘರ್ಷದಲ್ಲಿ ಬಡ ಚಾಲಕರು ದಿನನಿತ್ಯದ ಓಡಾಟಕ್ಕೆ ಬೈಕ್ ಟ್ಯಾಕ್ಸಿ ಬಳಸ್ತಾ ಇದ್ದವರು ಬಲಿಯಾಗ್ತಿದ್ದಾರೆ. ಸಾರಿಗೆ ಇಲಾಖೆ ಈ ಸ್ಪೆಷಲ್ ಡ್ರೈವರ್ನ ಇನ್ನು 1 ವಾರಗಳ ಕಾಲ ಮುಂದುವರಿಸೋದಾಗಿ ಹೇಳಿದೆ. ಅತ್ತ ಆ್ಯಪ್ ಕಂಪನಿಗಳು ಮಾತ್ರ ಸೇವೆಗಳನ್ನು ನಿಲ್ಲಿಸದೆ ಸೈಲೆಂಟ್ ಆಗಿ ಕುಳಿತಿವೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿಗಳ ಅಗತ್ಯ ಇದೆಯಾ ಅಥವಾ ವೈಟ್ ಬೋರ್ಡ್ ಬೈಕ್ಗಳನ್ನು ಕಮರ್ಷಿಯಲ್ ಆಗಿ ಬಳಸೋದು ತಪ್ಪಾ? ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕಾ ಅಥವಾ ಸೂಕ್ತ ನಿಯಮ ತಂದು ಲೀಗಲ್ ಮಾಡಬೇಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ನ್ಯೂಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.